ವಿಶ್ವಾವಸುನಾಮ ಸಂವತ್ಸರದ ಈ ಮಾರ್ಗಶಿರ ಮಾಸ ಅನೇಕ ಭೌಗೋಳಿಕ ಕೌತುಕಕ್ಕೆ ಕಾರಣವಾಗಿದೆ. ವಿಶೇಷವಾಗಿ ಪ್ರಧಾನವಾದ ಬದಲಾವಣೆ ಅಂದರೆ ಗುರುವು ತನ್ನ ಉಚ್ಚ ರಾಶಿಯಿಂದ ಕರ್ಕಾಟಕದಿಂದ ಆ ಒಂದು ಮಿಥುನ ರಾಶಿಗೆ ಪುನಃ ವಕ್ರಿಯಾಗಿ ಪ್ರವೇಶ ಮಾಡುತ್ತಿರುವ ಒಂದು ಮಹಾ ಬದಲಾವಣೆ. ಎರಡನೆಯದಾಗಿ ವೃಶ್ಚಿಕ ರಾಶಿಯಲ್ಲಿ ಸ್ಥಿತನಾಗಿದ್ದಂತಹ ಬುಧನು ತುಲಾ ರಾಶಿಗೆ ಬಂದು 14 ದಿನಗಳ ಕಾಲ ಅಲ್ಲಿಯೇ ಇದ್ದು ಆ ನಂತರದಲ್ಲಿ ಬುಧನು ಮತ್ತೆ ವೃಶ್ಚಿಕದಲ್ಲಿ ಗೋಚರವಾಗುವಂಥದ್ದು. ಇದೊಂದು ಎರಡನೆಯ ಮಹಾ ಬದಲಾವಣೆ. ಮೂರನೆಯದಾಗಿ ರವಿಯು ತನ್ನ ಮಿತ್ರಕ್ಷೇತ್ರವಾದ ವೃಶ್ಚಿಕದಿಂದ ಧನುರಾಶಿಯನ್ನು ಪ್ರವೇಶ ಮಾಡಿ ಎಲ್ಲರಿಗೂ ಕೂಡ ಧನುರ್ಮಾಸಕ್ಕೆ ಸ್ವಾಗತ ಮಾಡುತ್ತಿದ್ದಾನೆ. ಹಾಗೆಯೇ ಕುಜ ಕೂಡ ಈ ವೃಶ್ಚಿಕ ರಾಶಿಯ ಅಧಿಪತಿಯಾಗಿ ತನ್ನ ಮಿತ್ರನಾದ ರವಿಯ ಜೊತೆಗೆ ಈ ಧನು ರಾಶಿಯಲ್ಲಿ ಇರುವಂಥದ್ದು ಒಂದು ವಿಶೇಷವಾದ ಧನುರ್ಮಾಸವಾಗಿ ಪರಿವರ್ತನೆ ಆಗ್ತಾ ಇದೆ. ಇಂತಹ ಒಂದು ಮಹಾ ಪರಿವರ್ತನೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಆಗುವುದರ ಜೊತೆಗೆ ಪ್ರತಿಯೊಬ್ಬರ ಜೀವನ ಜಗತ್ತಿನ ಬದಲಾವಣೆಯು ಅತ್ಯಂತ ಪ್ರಬಲವಾಗಿ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗೆಯೇ ಇಲ್ಲಿ ವಿಶೇಷವಾಗಿ 5 ಗ್ರಹಗಳ 6 ರೀತಿಯಾದಂತಹ ಒಂದು ಸಂಚಾರ ವಿಶೇಷ ಕೌತುಕಕ್ಕೆ ಕಾರಣ. ಯಾಕೆಂದರೆ ಬುಧ ಗ್ರಹವು 2 ಬಾರಿ ಈ ಒಂದು ಮಾಸದಲ್ಲಿ ಚಲನೆಯನ್ನು ಹಿಂದೆ ಬಂದು ಮತ್ತೆ ಮುಂದೆ ಬರುವಂತಹ ವಕ್ರಿ ಗಮನವನ್ನು ಭಾಸ ಮಾಡ್ತಾ ಇದ್ದಾನೆ. ಹಾಗಾಗಿ ಇದು ವಿಶೇಷವಾದಂತಹ ಜೀವನ ಜಗತ್ತಿನ ಜಾಗತಿಕವಾದಂತಹ ಮಹಾ ಬದಲಾವಣೆ. ಓಂ ಮಾತ್ರೇರ್ಮಃ, ಓಂ ಮಾತೃಭ್ಯೋ ನಮಃ, ಓಂ ಪಿತ್ರೇರ್ಮಃ, ಓಂ ಪಿತೃಭ್ಯೋ ನಮಃ, ಓಂ ಗುರುಭ್ಯೋ ನಮಃ, ಓಂ ಆಚಾರ್ಯೇಭ್ಯೋ ನಮಃ, ಓಂ ಮಹಾಗಣಪತಯೇ ನಮಃ, ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನೋಡೋಣ ಬನ್ನಿ ಈ ಒಂದು ಮಾರ್ಗಶಿರ ಮಾಸದ ವೈಶಿಷ್ಟ್ಯತೆಯನ್ನು. ವಿಶೇಷವಾಗಿ 21/11/25ರಿಂದ 19/12/25 ಮಾರ್ಗಶಿರ ಮಾಸ ಗೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇದೆ, ಈಗಾಗಲೇ ನಾವು ಹೇಳಿದ ಹಾಗೆ. ಹಾಗೆಯೇ ಈ 23/11/25ರಂದು ವಕ್ರಿ ಬುಧನು ಭಾನುವಾರದ ದಿವಸ ತೃತೀಯಾದಂದು ಈ ಒಂದು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ತೃತೀಯಾದಂದು ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆಯೇ 6/12/25ರಂದು ಶನಿವಾರ ದ್ವಿತೀಯಾದಂದು ಕೃಷ್ಣ ಪಕ್ಷ ದ್ವಿತೀಯಾದಂದು ಆ ಬುಧ ವೃಶ್ಚಿಕವನ್ನು ಮತ್ತೆ ಪ್ರವೇಶ ಮಾಡ್ತಾ ಇರುವಂತಹ ವಿಶೇಷವಾದಂತಹ ದಿನವಾಗಿದೆ. ಇನ್ನು 26/11/25 ಶುಕ್ರ ಆ ಬುಧವಾರ ಷಷ್ಠಿ ಎಂದು ವೃಶ್ಚಿಕ ರಾಶಿಯನ್ನು ಈ ತುಲಾ ರಾಶಿಯಿಂದ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 5/12/25 ವಕ್ರಿ ಗುರು, ಇದು ಮಹಾ ಬದಲಾವಣೆ. ಶುಕ್ರವಾರ ಆ ಪಾಡ್ಯದ ದಿನ ಕರ್ಕಾಟಕದಿಂದ ಮಿಥುನ ರಾಶಿಗೆ ಈ ವಕ್ರಿ ಗುರು 5/12 ಗೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಡಿಸೆಂಬರ್ 5ರಂದು ತನ್ನ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದಾನೆ. 7/12/25 ಅಂದು ಕುಜ ಭಾನುವಾರ ತೃತೀಯದಂದು ಧನುರಾಶಿಯನ್ನು ತನ್ನ ರಾಶಿಯಿಂದ ಧನುರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ವಿಶೇಷವಾದಂತಹ ಧನುರ್ಮಾಸ ಪ್ರಾರಂಭವಾಗ್ತಾ ಇರುವಂಥದ್ದು ರವಿಯು ಧನುರಾಶಿಯನ್ನು ಪ್ರವೇಶ ಮಾಡಿದ ದಿನ 16/12/25 ರವಿಯು ಮಂಗಳವಾರ ದ್ವಾದಶಿಯಂದು ಧನುರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗೆ ಧನುರ್ಮಾಸವನ್ನು ಪ್ರಾರಂಭ ಮಾಡುವ ರವಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ, ಹಾಗೆ ಚಾಂದ್ರಮಾನ ಮಾರ್ಗಶಿರ ಮಾಸದಲ್ಲಿ ಸೌರಮಾನ ಧನುರ್ಮಾಸ ಪ್ರಾರಂಭವಾಗುವಂಥದ್ದು. ಇನ್ನು ಈ ಒಂದು ಪೂರ್ಣಿಮಾ 4/12/25ರಂದು ಪೂರ್ಣಿಮಾ ಇಲ್ಲಿ ಈ ಒಂದು ವೃಷಭ ರಾಶಿಯ ಮತ್ತು ಮಿಥುನ ರಾಶಿಯ ಪ್ರಾರಂಭದಲ್ಲಿ ಪೌರ್ಣಿಮೆ ಆಗುವಂಥದ್ದು. ಹಾಗೆಯೇ ಅಮಾವಾಸ್ಯ 19/12/25ರಂದು ವೃಶ್ಚಿಕ ರಾಶಿ ಮತ್ತು ಧನುರಾಶಿಯ ಮಧ್ಯಭಾಗದಲ್ಲಿ ಘಟಿಸುವಂಥದ್ದು. ಇಲ್ಲಿ ಗುರು ಚಂದ್ರರ ದೃಷ್ಟಿ ಅಮಾವಾಸ್ಯೆ ಮತ್ತು ಈ ಒಂದು ಪೌರ್ಣಿಮೆ ಅತ್ಯಂತ ಅಧ್ಯಾತ್ಮ ಯೋಗಕ್ಕೆ ಮಹಾ ಯೋಗ ಇರುವಂತಹ ಸಮಯ ಮಿತ್ರರೇ. ಈ ಒಂದು ಮಾರ್ಗಶಿರ ಮಾಸ ಖಂಡಿತವಾಗಿಯೂ 12 ರಾಶಿಯವರಿಗೂ ಅನೇಕ ವಿಧವಾದ ಮಹಾ ಬದಲಾವಣೆಯನ್ನು ತರಲಿಕ್ಕಿದೆ. ಅದು ಒಳ್ಳೆಯ ಬದಲಾವಣೆ ಆಗಲಿ ಎಂಬುದಾಗಿ ನಾವು ನಂಬಿದ ದೇವರಲ್ಲಿ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಖಂಡಿತವಾಗಿಯೂ ಪ್ರಾರ್ಥಿಸುತ್ತೇವೆ. ಬದಲಾವಣೆ ಅತಿ ಮುಖ್ಯ. ಆ ಬದಲಾವಣೆ ಒಳ್ಳೆಯ ಬದಲಾವಣೆ ಇನ್ನೂ ಅತಿ ಮುಖ್ಯ. ಅದು ಉತ್ತಮವಾದಂತಹ ಉನ್ನತಿಯ ಪಥದತ್ತ ಸಾಗುವಂತಾಗಲಿ. ಮಿತ್ರರೇ, ಈಗ ಈ ಮುಂದಿನ ರಾಶಿ ಭವಿಷ್ಯವನ್ನು ಮಾರ್ಗಶಿರ ಮಾಸದಲ್ಲಿ ವೀಕ್ಷಿಸೋಣ ಅಲ್ಲವೇ?
ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಅದರಲ್ಲೂ ಕೊನೆಯಲ್ಲಿ ಬರುವ ಲಕ್ಕಿ ಕಾಮೆಂಟ್ ಸೆಕ್ಷನನ್ನು ತಪ್ಪದೆ ವೀಕ್ಷಿಸಿ ಅಂತ ತಮ್ಮಲ್ಲಿ ವಿನಂತಿ. ಹಾಗೆ ಅದರ ಲಾಭವನ್ನು ತಾವು ಪಡೆದುಕೊಳ್ತಿರುವಂತಹ ವಿಶ್ವಾಸದೊಂದಿಗೆ ಮುಂದಿನ ಹೆಜ್ಜೆ. ವೃಶ್ಚಿಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ವಿಶ್ವಾವಸುನಾಮ ಸಂವತ್ಸರದ ಈ ಮಾರ್ಗಶಿರ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಈ ಒಂದು ಮಾಸದಲ್ಲಿ ಕುಜನು ಸ್ವಸ್ಥಾನಗತನಾಗಿರುವಂಥದ್ದು, ವೃಶ್ಚಿಕ ರಾಶಿಯಲ್ಲಿಯೇ ಸ್ಥಿತನಾಗಿರುವಂಥದ್ದು ಮತ್ತು ದ್ವಿತೀಯಕ್ಕೆ ಸಂಚಾರ ಮಾಡಿ ಗುರು ದೃಷ್ಟಿಗೆ ಪಾತ್ರನಾಗುತ್ತಿರುವಂಥದ್ದು. ಇಲ್ಲೂ ಕೂಡ ಈ ಕರ್ಮ, ಈ ಭಾಗ್ಯದ ಸ್ಥಾನದಲ್ಲಿ ಇರತಕ್ಕಂತಹ, ಭಾಗ್ಯದ ಸ್ಥಾನದಲ್ಲಿರುವ ಗುರುವಿನ ದೃಷ್ಟಿ ಕುಜನ ಮೇಲೆ, ಹಾಗೆ ಈ ಗುರುವಿನ ಬದಲಾವಣೆಯ ನಂತರ ಮಿಥುನ ರಾಶಿಯಿಂದ ಧನು ರಾಶಿಯ ಸ್ವಸ್ಥಾನಕ್ಕೆ ದೃಷ್ಟಿ ಗುರುವಿನಿಂದಿರುವುದರಿಂದಾಗಿ ಈ ಒಂದು ಮಾಸದಲ್ಲಿ ಅತ್ಯಂತ ಪೂರ್ವಜನ್ಮದ ಪುಣ್ಯವನ್ನು ಅನುಭವಿಸಿ ಉತ್ತಮ ಫಲ ಪಡೆಯುವಂಥ ಯೋಗಗಳಿದೆ. ಆದರೆ ಯಾವುದು ದೋಷಗಳಿದೆ, ಹೇಗೆಂದರೆ ಇದಕ್ಕೆ ಒಂದು ಸಣ್ಣ ಉದಾಹರಣೆಗಳನ್ನು ಹೇಳ್ತೇನೆ. ಕಾರಣ ಅನೇಕರು ಕಾಮೆಂಟ್ ಮಾಡುವಾಗ ಇನ್ನೂ ಕಷ್ಟ ತೀರೋದೇ ಇಲ್ಲ, ಈ ರೀತಿಯ ಒಂದು ಕೊರಗಿನ ಶಬ್ದಗಳನ್ನು ಬಳಸ್ತಾರೆ. ಖಂಡಿತವಾಗೂ ಅದೇ ಚಿಂತನೆ ಮಾಡ್ತಾ ಇದ್ದವರಿಗೆ ಅದು ಬಿಟ್ಟು ಬೇರೆ ಯಾವುದೂ ಸಿಗೋದಕ್ಕೆ ಸಾಧ್ಯ ಕೂಡ ಇಲ್ಲ. ಅದು ಪ್ರಕೃತಿಯ ನಿಯಮ. ಹಾಗಾಗಿ ನಾವು ಒಳ್ಳೆಯದನ್ನು ಅನುಭವಿಸಬೇಕು ಅಂದರೆ ಮನಸ್ಸೇ ಕಾರಣವಾಗಿರುತ್ತೆ. ಮನಸ್ಸಿನ ಚಿಂತನೆಗಳು ಆ ಮಟ್ಟಕ್ಕೆ ಹೋಗಬೇಕಾಗ್ತದೆ. ಕಾರಣ ಇಲ್ಲಿಯೇ ಅಮಾವಾಸ್ಯೆ, ಚಂದ್ರ ಮನಃಕಾರಕನ ಅಮಾವಾಸ್ಯೆ ಇರುವಂಥದ್ದು. ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ಈ ಚಂದ್ರನ ನೇರ ಕುಜಚಂದ್ರನ ಶಶಿಮಂಗಳ ಯೋಗದ ಫಲವನ್ನು ಪಡೆಯಬೇಕು ಅಂತಾದರೆ, ಗುರುಕುಜ ದೃಷ್ಟಿಯ ಮತ್ತು ರವಿಕುಜ ಯುತಿಯ ಫಲವನ್ನು ಪಡೆಯಬೇಕು ಅಂತಾದರೆ, ಈ ಕುಜ ಬುಧ ಏಕಾದಶಾಧಿಪತಿಯ ಬುಧನ ಫಲವನ್ನು ಪಡೆಯಬೇಕಿದ್ರೆ, ಸಂಪೂರ್ಣವಾದ ಫಲ ಸಿಗಬೇಕು ಅಂದರೆ ಆ ವ್ಯಕ್ತಿಗೆ ಆ ಫಲವನ್ನು ಪಡೆಯುವ ಅರ್ಹತೆ ಎಷ್ಟಿದೆ ಅಂತ ಅವನ ಜಾತಕ ಅಥವಾ ಅವನ ಮೂಲ ಸ್ವಭಾವ ಅಥವಾ ಅವನ ಮೂಲ ಸಂಸ್ಕಾರ ಇವೆಲ್ಲವೂ ಕೂಡ ಮುಖ್ಯವಾದ ಕಾರಣಗಳಾಗ್ತವೆ. ಹಾಗಾಗಿ ವ್ಯಕ್ತಿಗಳಲ್ಲಿ ಭಿನ್ನತೆ, ವ್ಯಕ್ತಿಗಳು ಪಡೆಯುವಂತಹ ಸುಖದಲ್ಲಿ ಭಿನ್ನತೆ ಇದೆ. ಆದ್ದರಿಂದಾಗಿ ಸತ್ವ ರಜ ತಮೋ ಗುಣಗಳ ಆಧಾರದ ಮೇಲೆ ರಜೋಗುಣ ಆಧಿಕ್ಯತೆ ಉಳ್ಳಂತಹ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಮೊದಲು ರಜೋಗುಣದ ಅಂದರೆ ಕ್ರಿಯಾಶೀಲತೆ, ಅತ್ಯಂತ ಆ್ಯಕ್ಟಿವ್ ಹೈ ಸ್ಪೀಡ್ ಮೈಂಡ್, ಈ ಒಂದು ಶೀಘ್ರಗತಿಯ ಮನಸ್ಸಿನ ಮನೋವೇಗದ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಕೆಲವೊಮ್ಮೆ ಅವಸರವೇ ಅಪಘಾತಕ್ಕೆ ಕಾರಣ ಎನ್ನುವಂತೆ ಅನೇಕ ವಿಧವಾದಂತಹ ದೋಷಗಳು, ಈ ವೇಗವೇ ದೋಷಗಳನ್ನು ಉಂಟು ಮಾಡ್ತದೆ. ಹೇಗೆ ಅಂತಂದರೆ, ನಿಮ್ಮ ಯೋಚನೆಗಳು ಅತಿ ಮುಂದಿನವರಿಗೆ ಹೋಗ್ತದೆ, ವರ್ತಮಾನ ಕಾಲವನ್ನು ಬಿಡುವ ಸಾಧ್ಯತೆ, ವರ್ತಮಾನ ಕಾಲಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಡುವ ಅನಿವಾರ್ಯತೆ. ಹಾಗಿದ್ದರೆ ವರ್ತಮಾನ ಕಾಲಕ್ಕೆ ಒತ್ತನ್ನು ಕೊಡುವುದರ ಜೊತೆಗೆ ನಮ್ಮ ಸ್ವಭಾವದಲ್ಲಿ ಕುಜನಿಂದ ಉಂಟಾಗುವಂತಹ ಕ್ರೋಧವನ್ನು ಹೆಚ್ಚಿಸಿಕೊಂಡರೆ, ಅದನ್ನು ಮಾಡದೇ ಇದ್ದರೆ ಹೆಚ್ಚಿನ ಫಲ ಸಿಗ್ತದೆ, ಒಳ್ಳೆಯದು. ಅದೇ ರೀತಿಯಾಗಿ ನೋಡಿ, ಈ ಕ್ರೋಧ ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ. ಭಗವದ್ಗೀತೆಯನ್ನು ನಿತ್ಯ ಅಧ್ಯಯನ ಮಾಡೋ ಮೂಲಕವಾಗಿ ಖಂಡಿತವಾಗಿಯೂ ನೀವು ಉತ್ತಮವಾದಂತಹ ಈ ಕುಜಗ್ರಹದ ಫಲವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಕುಜಗ್ರಹದ ಕ್ರಿಯಾಶೀಲತೆ ಕ್ರೋಧಕ್ಕೂ, ಅಪ್ಸೆಟ್ಟಿಗೂ, ಬೇಸರಕ್ಕೂ, ಅಳುವಿಗೂ, ಕೊರಗಿಗೂ ಎಲ್ಲವೂ ಕುಜನೇ ಕಾರಣವಾಗಿಬಿಡ್ತಾರೆ. ಅದನ್ನು ಬಿಟ್ಟು ಸ್ಥಿತಪ್ರಜ್ಞತ್ವದೆಡೆಗೆ ಹೋಗುವ ಚಿಂತನೆ ನಿಮ್ಮಲ್ಲಿ ಇದ್ದರೆ ಶಶಿಮಂಗಳ ಯೋಗ, ಮಾತೃ ನಮಸ್ಕಾರ ನಿತ್ಯ ಮಾಡಿದಾಗ ಮನಃಕಾರಕ ಚಂದ್ರನಿಂದ, ಮಾತೃಕಾರಕ ಚಂದ್ರನಿಂದ ಆ ಅದ್ಭುತವಾದ ಶಶಿಮಂಗಳ ಯೋಗ ನಿಮಗೆ ಲಭ್ಯವಾಗುವ ಸಾಧ್ಯತೆ ಹೆಚ್ಚು. ಆ ಶಶಿಮಂಗಳ ಯೋಗದಿಂದಾಗಿ ಭೂಯೋಗ, ಬಂಗಾರ ಯೋಗಗಳು ಅದ್ಭುತವಾದ ರೀತಿಯಲ್ಲಿ, ಯಾರಿಗೆಲ್ಲ ಹುಟ್ಟುವಾಗ ನಿಮ್ಮ ಜಾತಕದಲ್ಲಿಯೇ ಆ ಒಂದು ಯೋಗ ಇಲ್ಲದೇ ಇದ್ದರೆ, ಭೂಯೋಗವೇ ಇಲ್ಲದಿದ್ದರೆ, ಮನೆ ಕಟ್ಟಬೇಕು ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ, ಆಗದೇ ಇದ್ದರೆ, ಆಗ ಈಗ ಈಗಾಗಲೇ ಹೇಳಿದ್ದನ್ನು ಮಾಡಿದಾಗ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಅಂಥವರಿಗೂ ಕೂಡ ಯೋಗ ಖಂಡಿತವಾಗಿ ಬರುವ ಎಲ್ಲ ಸಾಧ್ಯತೆಗಳಿದೆ. ಆದರೆ ಕೆಲವೊಮ್ಮೆ ಈ ವ್ಯಕ್ತಿಗಳಿಗೆ ತುಂಬ ಒಳ್ಳೆಯ ಯೋಗವಿದ್ದರೂ ಕೂಡ ಮನೆ ಕಟ್ಟಲು ಆಗುವುದೇ ಇಲ್ಲ. ಯಾಕೆ? ಆ ಯೋಗ ಎಲ್ಲಿ ಹೋಯಿತು? ಇದನ್ನು ಚಿಂತಿಸುವ ಅಗತ್ಯ ಪ್ರಶ್ನೆಶಾಸ್ತ್ರದ ಮೂಲಕ ಮತ್ತು ನಮ್ಮ ಸ್ವಭಾವವನ್ನು ನಾವು ಅರ್ಥೈಸಿಕೊಳ್ಳುವ ಮೂಲಕ ಮಾಡಬೇಕಾಗತ್ತೆ. ನಮ್ಮ ನಿತ್ಯ ನಡೆಯಲ್ಲಿ
ಯಾವ ಗ್ರಹದ ಪ್ರಭಾವವನ್ನು ನಾವು ಹೆಚ್ಚು ಬಳಸ್ತಾ ಇದ್ದೇವೆ, ಆ ಗ್ರಹದ ಫಲಗಳು ನಮಗೆ ಸಿಗತ್ತೆ. ಹಾಗಾಗಿ ಯಾರು ಕಷ್ಟ ಕಷ್ಟ ಅಂತ ಹೇಳ್ತಾರೆ, ಸಂಸ್ಕಾರಹೀನತೆಯ ಶಬ್ದಗಳನ್ನು ಮಾತನಾಡ್ತಾರೆ, ಆಗ ಅವರಿಗೆ ಇರುವಂತಹ ಅನೇಕ ಯೋಗಗಳು ಹೋಗ್ತಾ ಬರ್ತದೆ. ಆದ್ದರಿಂದ ಕೆಲವರು ಕೆಟ್ಟ ಶಬ್ದವನ್ನು ಬಳಸಿಯೂ ಅತ್ಯಂತ ಶ್ರೀಮಂತರಾಗ್ತಾರೆ, ಆದರೆ ರೋಗದಿಂದ ಮುಕ್ತರಾಗುವುದಿಲ್ಲ, ಮಾನಸಿಕವಾಗಿ ಅತ್ಯಂತ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಆ ಒಂದು ಶ್ರೀಮಂತಿಕೆ ಅನ್ನುವಂಥದ್ದು ಕೇವಲ ಹಣದಲ್ಲಿ ಇರುವಂಥದ್ದಲ್ಲ. ಹಣವು ಬರುತ್ತೆ ಮತ್ತು ಹೋಗುತ್ತೆ, ಚಂಚಲಾತ್ಮಿಕ ಲಕ್ಷ್ಮಿ. ಆದ್ದರಿಂದ ಚಂಚಲಾತ್ಮಕಂ ಮನಃ. ಹಾಗಾಗಿ ಎರಡೂ ಚಂಚಲವೇ, ಮನಸ್ಸು ಅಷ್ಟೇ, ಲಕ್ಷ್ಮಿಯೂ ಅಷ್ಟೇ. ವಿದ್ಯುತ್ ದೀಪವದ್, ಆ ವಿದ್ಯುತ್ ದೀಪದಂತೆ. ಹೀಗೆ ಥಂಡರ್ ಅಂತ ಹಿಂದಿನಲ್ಲಿ ಹೇಳ್ತಾರೆ, ಆ ಸಿಡ್ಲು ಅಥವಾ ಮಿಂಚು ಬಂದು ಹೋದಂತೆ ಲಕ್ಷ್ಮಿ ಬಂದು ಹೋಗ್ತಾಳೆ ಅಂತ ಚಂಚಲ ಅಂತ ವಿದ್ಯುತ್ತನ್ನು ಕರೀತಾರೆ. ಹಾಗಾಗಿ ಒಮ್ಮೆ ಆ ಲಕ್ಷ್ಮಿಯ ಸಂಪೂರ್ಣ ನೆರವು ಸಿಗಬೇಕು ಅಂದರೆ ಖಂಡಿತವಾಗಿಯೂ ದೇವತಾ ಆರಾಧನೆಯಿಂದ, ವಿಷ್ಣುವಿನ ಆರಾಧನೆಯಿಂದ ಸಾಧ್ಯವಾಗತ್ತೆ, ಕುಲದೇವರ ಆರಾಧನೆಯಿಂದ. ಆ ಭಕ್ತಿ ಇದ್ದಾಗ ಅದು ಸಾಧ್ಯವಾಗತ್ತೆ. ಮಿತ್ರರೇ, ಮನಸ್ಸಿನಲ್ಲಿ ಶ್ರದ್ಧೆ, ಇಂಟ್ರೆಸ್ಟ್ ಆ್ಯಂಡ್ ಇನ್ವಾಲ್ವ್ಮೆಂಟ್, ಶ್ರದ್ಧಾ ಕಾಮಸ್ಯ ಮಾತರಂ ಎನ್ನುವಂಥದ್ದು, ವರ್ತಮಾನ ಕಾಲವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವಂಥದ್ದು, ಭವಿಷ್ಯತ್ ಕಾಲದ ಬಗ್ಗೆ ಯಾವುದೇ ರೀತಿಯಾದ ಚಿಂತೆ ಇಲ್ಲದೆ ಭವಿಷ್ಯತ್ ಕಾಲದ ಒಂದು ಪ್ಲ್ಯಾನ್ ಮಾಡುವಂಥದ್ದು, ಮತ್ತು ಭೂತಕಾಲವನ್ನು ಅನುಭವ ಅಂತ ಸ್ವೀಕರಿಸುವಂಥದ್ದು. ಮಾನಸಿಕವಾಗಿ ಸ್ಥಿತಪ್ರಜ್ಞತ್ವ ಅಥವಾ ಸದಾ ಸಮಾಧಾನದಿಂದ ಹಸನ್ಮುಖಿಯಾಗಿ ಬಂದದ್ದೆಲ್ಲವನ್ನು ದೃಢ ಮನಸ್ಸಿನಿಂದ ಸ್ವೀಕರಿಸಿ ದೃಢ ನಿಶ್ಚಯ ಮಾಡಿಕೊಳ್ಳಬಲ್ಲ ಮನಸ್ಸು ಸಂಪೂರ್ಣವಾದ ಫಲವನ್ನು ಅನುಭವಿಸುವುದಕ್ಕೆ ಈ ಮಾರ್ಗಶಿರ ಮಾಸ ಅಂತಹ ಮನಸ್ಕರಿಗೆ ಅತ್ಯುತ್ತಮ ಅವಕಾಶವನ್ನು ನೀಡಿದೆ. ಹಾಗೆ ಮಿತ್ರರೇ, ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಕಾಮೆಂಟ್ ಮಾಡ್ತಾರೆ ಎನ್ನುವ ಸಂಪೂರ್ಣ ನಂಬಿಕೆ ಇದೆ. ಅಷ್ಟೇ ಅಲ್ಲ, ಈ ಒಂದು ಮಾರ್ಗಶಿರ ಮಾಸದಿಂದ ಎಲ್ಲರ ಕಮೆಂಟ್ಗಳನ್ನು ಕೂಡ ನಾವು ಗೌರವಪೂರ್ವಕವಾಗಿ ಸ್ವೀಕರಿಸ್ತಾ, ಅವರವರ ಸಂಸ್ಕಾರಗಳನ್ನು ನಾವು ನೋಡ್ತಾ, ಅನೇಕರು ಬಹಳ ಕೆಟ್ಟ ಪದವನ್ನು ಬಳಸಿದೆ, ತಾವೇ ದೊಡ್ಡ ಮಹಾ ಜ್ಞಾನಿಗಳು ಎನ್ನುವಂತೆ ಕೆಲವೊಮ್ಮೆ ಸಲಹೆ ಕೊಡುವಂತಹ ವ್ಯವಸ್ಥೆ ಮಾಡ್ತಾರೆ. 1000 ಜನರು ಸಲಹೆ ಕೊಡ್ತಾರೆ, ಸಹಕರಿಸುವವರು ಒಬ್ಬರೂ ಇರುವುದಿಲ್ಲ. ಇದು ಜೀವನದ ಪ್ರತಿಯೊಬ್ಬರ ನಿತ್ಯ ಸತ್ಯ. ಹಾಗಾಗಿ ನಾವು ಯಾವುದೇ ಸಲಹೆಯನ್ನು ಸ್ವೀಕರಿಸುವುದಿಲ್ಲ. ನಮಗೆ ಯಾವ ಅವಕಾಶಗಳು ಹೇಗೆ ಲಭ್ಯವಾಗ್ತದೆಯೋ ಹಾಗೆ ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವಂತಹ ನಿಸ್ವಾರ್ಥ ಮನೋಭಾವದಿಂದ ಮಾತ್ರ ವಿಡಿಯೋ ಮಾಡ್ತೇವೆ. ಎಲ್ಲರ ಜೀವನ ಒಳ್ಳೆಯದಾಗಲಿ ಅನ್ನುವಂತಹ ನಿತ್ಯವಾದಂತಹ ಸತ್ಯವನ್ನೇ ನಾವು ನೇರವಾಗಿ ಹೇಳ್ತಾ, ಹೃದಯ ಸ್ಪರ್ಶಿಯಾದಂತಹ ನಿಮ್ಮ ಎಲ್ಲ ಕಾಮೆಂಟ್ಗಳನ್ನು ಸ್ವಾಗತಿಸ್ತಾ, ಅತ್ಯುತ್ತಮವಾದ ಕಾಮೆಂಟ್ ಅಂದರೆ ಯಾವ ರೀತಿಯಾಗಿ ಅಂದರೆ, ಯಾವ ಕಾಮೆಂಟ್ ನಿಮ್ಮ ಪ್ರಶ್ನೆಗಳು ಆ ಕಾಮೆಂಟ್ ಮೂಲಕ ಬಂದಾಗ ಅದಕ್ಕೆ ಸಿಗಬಲ್ಲಂತಹ ಉತ್ತರ ಸಾವಿರಾರು ಜನರಿಗೆ ಉಪಯೋಗಕರವಾಗ್ತದೆ ಅಂತಂದರೆ ಖಂಡಿತವಾಗಿಯೂ ಅಂತಹ ಒಂದು ಕಾಮೆಂಟನ್ನು ಲಕ್ಕಿ ಕಾಮೆಂಟ್ ಅಂತ ನಾವು ಸ್ವೀಕರಿಸುವ ಮೂಲಕವಾಗಿ ಅದನ್ನು ಈ ಒಂದು ಮಾಸದಿಂದ ಸ್ವೀಕರಿಸಿ ಅದಕ್ಕೆ ಉತ್ತರವನ್ನು ಅದೇ ಒಂದು ಮಾರ್ಗದಲ್ಲಿ ಕೊಡುವಂಥ ಚಿಂತನೆಯನ್ನು ಮಾಡಿದ್ದೇವೆ. ಅದಕ್ಕಾಗಿ ಉತ್ತಮವಾದ ಪ್ರಶ್ನೆಗಳನ್ನು ಸಮಾಜಮುಖಿಯಾಗಿ ಧಾರ್ಮಿಕ ಚಿಂತನೆಯೊಂದಿಗೆ ಅಹಂಕಾರ ರಾಹಿತ್ಯದ, ಯಾವುದೇ ದುರುದ್ದೇಶವಿಲ್ಲದ, ಸನಾತನ ಧರ್ಮದ ಪ್ರೀತಿಯಿಂದ ಹುಟ್ಟಿದಂತಹ ನಿಮ್ಮ ಹೃದಯ ಸ್ಪರ್ಶಿ ಆದಂತಹ ಉತ್ತಮ ಭಾವನಾತ್ಮಕವಾದಂತಹ ಪ್ರಶ್ನೆಗಳಿಗೆ ನಮ್ಮ ಆತ್ಮೀಯ ಸ್ವಾಗತ. ಖಂಡಿತವಾಗಿಯೂ ಇಂತಹ ಒಂದು ವ್ಯವಸ್ಥೆಯನ್ನು, ನಿಮಗೆ ಎಷ್ಟೋ ಗೊಂದಲಗಳಿರ್ಬೋದು, ಎಲ್ಲರಿಗೂ ಕಷ್ಟ ಇದೆ. ಆ ಕಷ್ಟ ಮನಸ್ಸು ಸ್ವೀಕರಿಸುವ ರೀತಿಯ ಮೇಲೆ ಅವಲಂಬಿತ ಆಗಿದೆ. ಅಂತಹ ಯಾವುದೇ ಪ್ರಶ್ನೆಗಳನ್ನು ಕಾಮೆಂಟ್ಗಳ ಮೂಲಕ ತಪ್ಪದೆ ಮಾಡಿ, ಆ ಮೂಲಕ ಅನೇಕರಿಗೆ ನೀವು ಉತ್ತಮವಾದ ಮಾರ್ಗವನ್ನು ಹಾಕಿಕೊಟ್ಟಂತಹ ವ್ಯಕ್ತಿಗಳಾಗಿ, ಅದೇ ರೀತಿಯಾಗಿ ಈ ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಅವರ ಮನೋಬಲವನ್ನು ವೃದ್ಧಿಸುವ ಕಾರ್ಯವನ್ನು ಮಾಡಿ ಅವರ ಜೀವನ ಸುಗಮವಾಗಲಿ ಎನ್ನುವ ಪ್ರಾರ್ಥನೆಯನ್ನು ಮಾಡಿಕೊಳ್ತೀರಿ ಅಂತ ನಾನು ನಿಮ್ಮಲ್ಲಿ ಆಶಿಸ್ತೇನೆ. ಹಾಗೆಯೇ ಇನ್ನು ತೃತೀಯ ಶನೈಶ್ಚರ ಏನಿದ್ದಾನೆ, ಈ ಶನೈಶ್ಚರನು ಪಂಚಮದಲ್ಲಿ ಪಂಚಮ ಶನಿಯಾಗಿ ಕಾಣ್ತಾ ಇರುವುದು. ಲಗ್ನ ರಾಷ್ಟ್ರಾಧಿಪತಿಯಾದ ಕುಜ, ದ್ವಿತೀಯಕ್ಕೆ ರವಿಯ ಜೊತೆಗೆ ಧನುರ್ಮಾಸದ ಒಂದು ಮಿತ್ರತ್ವವನ್ನು ಹೊಂದಿ ಅದ್ಭುತವಾದಂತಹ ಧನುರ್ಮಾಸದಲ್ಲಿ ತಾನು ಕೂಡ ಭಾಗಿಯಾಗಿದ್ದಾನೆ. ರವಿಯ ನೇರ ದೃಷ್ಟಿ
ಆ ಗುರುವಿನ ಮೇಲೂ, ಗುರುವಿನ ನೇರ ದೃಷ್ಟಿ ರವಿಯ ಮೇಲೂ, ಕುಜ ದೃಷ್ಟಿ ಗುರುವಿನ ಮೇಲೂ, ಕುಜ ಮತ್ತು ಗುರು ಈ ಪರಸ್ಪರ ದೃಷ್ಟಿಯುಕ್ತರಾಗಿ ರವಿ ಕುಜ ಗುರು, ಈ ರವಿ ಆತ್ಮಕಾರಕನಾಗಿ, ಪಿತೃಕಾರಕನಾಗಿ, ಕುಜ ಭೂಕಾರಕನಾಗಿ, ಗುರುವು ಜ್ಞಾನಕಾರಕನಾಗಿ, ಸಂಸ್ಕಾರಕಾರಕನಾಗಿ, ತಾಯಿ ಕಾರಕನಾದಂತಹ, ಮನಃಕಾರಕನಾದಂತಹ ಚಂದ್ರನ ಜೊತೆಗೆ ಗುರುವಿನ ಪೌರ್ಣಿಮೆ ಹಾಗೂ ಅಮಾವಾಸ್ಯೆ ಅದ್ಭುತ ಯೋಗ. ಈ ಅದ್ಭುತ ಯೋಗವನ್ನು ಅನುಸರಿಸಿದರೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆ ಎಂದು ವಿಶೇಷವಾದ ಅಧ್ಯಾತ್ಮ ಸಾಧಕರು ಅಥವಾ ಯಾವುದೇ ರಿಸರ್ಚ್ ಮಾಡ್ತಾ ಇದ್ದಂಥವರು ದೊಡ್ಡ ಯಶಸ್ಸನ್ನು ಗಳಿಸುವ ಎಲ್ಲ ಅವಕಾಶ ಮಾರ್ಗಶಿರ ಮಾಸ ಕಲ್ಪಿಸಿಕೊಟ್ಟಿದೆ. ಇದನ್ನು ಬಳಸಿಕೊಳ್ಳುವಂಥದ್ದು ನಿಮಗೆ ಬಿಟ್ಟಿದ್ದು. ಹಾಗಾಗಿ ಈ ಒಂದು ಅಧ್ಯಾತ್ಮ ಯೋಗದಲ್ಲಿ ಪೂರ್ವ ಜನ್ಮದ ಅನೇಕ ಜನ್ಮದ ಜ್ಞಾನವು ನಿಮ್ಮ ಬಳಿ ಸಂಪೂರ್ಣವಾಗಿ ಪ್ರಾಪ್ತವಾಗಲಿಕ್ಕೆ, ಮತ್ತೆ ಅದು ಸ್ಫುರಣೆ ಆಗಲಿಕ್ಕೆ, ಅಧ್ಯಾತ್ಮ ಜ್ಞಾನ ಅಥವಾ ಲೌಕಿಕವಾದ ಜ್ಞಾನ ಅತ್ಯುತ್ತಮವಾದಂತಹ ಪೂರ್ವ ಜನ್ಮದ ಸಾಧನೆಯಿಂದ ಮಾಡಿದಂತಹ ಜ್ಞಾನವೂ ಕೂಡ ಆದವರಲ್ಲಿ ಈ ಒಂದು ಗುರುಚಂದ್ರ ಮತ್ತು ಕುಜಚಂದ್ರ ಈ ಒಂದು ಇದರಿಂದ ಮತ್ತೆ ಸ್ಫುರಣೆಯಾಗಿ ಅನೇಕ ಜನ್ಮದ ಸಾಧನೆ, ಈ ಜನ್ಮದ ಸಾಧನೆಯ ಜೊತೆಗೆ ಸೇರಿ ದೊಡ್ಡದಾದಂತಹ ದೈವ ಬಲ ಸಿಗುವ ಮೂಲಕ ಉತ್ತಮ ಅವಕಾಶಗಳು ಲಭ್ಯವಾಗುವ ಯೋಗ. ಇದು ನಿಮ್ಮ ಒಂದು ದೊಡ್ಡ ಸುಯೋಗ. ಮಾರ್ಗಶಿರ ಮಾಸದಲ್ಲಿ ಮಹಾ ಬದಲಾವಣೆ, ಜಾಗತಿಕವಾದಂತಹ ದೊಡ್ಡ ಬದಲಾವಣೆ ಈ ಒಂದು ಭೌಗೋಳಿಕವಾದಂತಹ ಮಹಾ ಬದಲಾವಣೆಯಿಂದ ಆಗುವುದಲ್ಲದೆ ಜಾಗತಿಕ ಬದಲಾವಣೆ ಎಷ್ಟೊಂದು ಪ್ರಬಲವಾಗಬಲ್ಲದೋ ಅಷ್ಟೇ ಒಂದು ವ್ಯಕ್ತಿಯ ಜೀವನ ಜಗತ್ತಿನ ಆ ಒಂದು ಫಲದಲ್ಲೂ ಕೂಡ ಬದಲಾವಣೆಯಾಗಿ ಉತ್ತಮವಾಗಿ ಪರಿವರ್ತಿತ ಆಗುವ ಎಲ್ಲ ಯೋಗ. ನೋಡಿ, ಒಂದಂತೂ ಸತ್ಯ, ಯಾರು ದುಷ್ಟ ಮತ್ತು ಶಿಷ್ಟ, ದುಷ್ಟ ಶಿಕ್ಷಣಕ್ಕಾಗಿ, ಶಿಷ್ಟರ ರಕ್ಷಣೆಗಾಗಿ ಆ ಅನೇಕ ರಾಮಾವತಾರಾದಿಗಳು ಆಗಿದ್ದಾವೆ. ಅಂದರೆ ದುಷ್ಟರಿಗೆ ಕೆಟ್ಟದ್ದಾಗಿರುವುದು ಶಿಷ್ಟರಿಗೆ ಒಳ್ಳೆಯದಾಗತ್ತೆ, ಶಿಷ್ಟರಿಗೆ ಕೆಟ್ಟದ್ದಾಗುವಂಥದ್ದು ದುಷ್ಟರಿಗೆ ಒಳ್ಳೆಯದಾಗತ್ತೆ. ಇದು ಪ್ರಪಂಚದ ಒಂದು ದೊಡ್ಡ ವಿಸ್ಮಯ ಕೂಡ ಹೌದು, ಪ್ರಕೃತಿಯ ರಹಸ್ಯ ಕೂಡ ಹೌದು, ಭಗವಂತನ ಲೀಲೆ ಕೂಡ ಹೌದು. ಹಾಗಾಗಿ ನಮ್ಮ ವಿಡಿಯೋದಲ್ಲಿ ಹೇಳುವ ಅನೇಕ ವಿಚಾರಗಳು ಕೆಲವರಿಗೆ ತುಂಬ ಕಷ್ಟವಾಗ್ತದೆ, ಕೆಲವರಿಗೆ ತುಂಬ ಒಳ್ಳೆಯದಾಗ್ತದೆ. ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿರುವುದರಿಂದ ಆ ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವ ಚಿಂತನೆಯಲ್ಲಿ ಹೇಳುವಂತಹ, ಪ್ರಾರ್ಥನೆಯೊಂದಿಗೆ ಹೇಳುವಂತಹ ಈ ಒಂದು ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡಿ ಹಾಗೂ ಉತ್ತಮ ಕಮೆಂಟ್ ಮಾಡಿ. ಹಾಗಾಗಿ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡಲಿ. ಆದರೆ ಈ ಒಂದು ಧಾರ್ಮಿಕ ಚಿಂತನೆಯಲ್ಲಿ ಇಲ್ಲದೇ ಇದ್ದವರಿಗೆ ಇದು ಹೇಗೆ ಒಳ್ಳೆಯದು ಮಾಡೋದು ಸಾಧ್ಯ? ಹಾಗಾಗಿ ಅವರ ಸಂಸ್ಕಾರದ ವ್ಯಂಗ್ಯವಾದ ಕಮೆಂಟ್ಗಳಿಗೂ ಕೂಡ ನಾವು ಗೌರವಿಸ್ತೇವೆ. ಹಾಗಾಗಿ ಅಂತಹವರಿಗೂ ಕೂಡ ನಾವು ಭಗವಂತ ಒಳ್ಳೆಯದನ್ನು ಮಾಡಲಿ ಮತ್ತು ಅವರ ಜ್ಞಾನ ಮಟ್ಟ ಇನ್ನೊಂದು ಹಂತಕ್ಕೆ ಬರಲಿ, ಈ ಮಾತನ್ನು ನಾವು ಖಂಡಿತವಾಗಿ ಇವತ್ತು. ಯಾಕೆಂದರೆ ಭಗವದ್ಗೀತೆಯನ್ನು ಅಪಹಾಸ್ಯ ಮಾಡುವವರಿದ್ದಾರೆ, ಸನಾತನ ಸಂಸ್ಕೃತಿಯನ್ನು ಅಪಹಾಸ್ಯ ಮಾಡುವವರಿದ್ದಾರೆ. ಇದಕ್ಕೆಲ್ಲ ಭಗವಂತನ ಲೀಲೆ ಅನ್ನೋದೇ ಬೇರೆ ವಿಚಿತ್ರ ಇಲ್ಲ. ಯಾಕೆಂದರೆ ಜ್ಞಾನದ ಮಟ್ಟ ಎನ್ನುವಂಥದ್ದು ಯಾವ ಮಟ್ಟದಲ್ಲಿದೆಯೋ ಅದೇ ಮಟ್ಟದಲ್ಲಿ ಅವರು ಮಾತನಾಡುವುದು ಸ್ವಾಭಾವಿಕ. ಆದ್ದರಿಂದ ಜಗತ್ತಿನಲ್ಲಿ ವೈವಿಧ್ಯತೆಯೇ ವೈಶಿಷ್ಟ್ಯತೆ ಭಗವಂತನ ಲೀಲೆ. ಅದೇ ರೀತಿಯಾಗಿ ಈ ಒಂದು ಮಿತ್ರ ಕ್ಷೇತ್ರದಲ್ಲಿ, ಕುಟುಂಬ ಕ್ಷೇತ್ರದಲ್ಲಿ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿರುವಂತಹ ರಾಷ್ಟ್ರಾಧಿಪತಿ ಅತ್ಯುತ್ತಮವಾದ ಲಾಭವನ್ನು ಕೊಡ್ತಾನೆ. ತೃತೀಯಾಧಿಪತಿ ಪಂಚಮದಲ್ಲಿದ್ದು ಅನೇಕರಿಗೆ ಜಾತಕದಲ್ಲಿ ಶನೈಶ್ಚರನು ಸರಿಯಾದ ಜಾಗದಲ್ಲಿ ಇಲ್ಲದಿದ್ದರೆ, ಅಂದರೆ ಅಸ್ಥಾನದಲ್ಲಿದ್ದಾಗ ಅತಿ ಹೆಚ್ಚಿನ ಕಷ್ಟಗಳು ಕೂಡ ಬರಬಹುದು. ಅದೇ ರೀತಿಯಾಗಿ ಅದಕ್ಕೆ ಪರಿಹಾರ ಸುಲಭವಾಗಿರುತ್ತೆ, ಜಾತಕ ಪರಿಶೀಲನೆ ಅಗತ್ಯವಿರುತ್ತದೆ. ಅದೇ ರೀತಿಯಾಗಿ ಶನೈಶ್ಚರನ ಪಂಚಮತ್ವದಿಂದ ಆಳವಾದ ಜ್ಞಾನವನ್ನು ಪಡೆಯುವಂತಹ ಮಹಾಯೋಗ ಕೂಡ ಖಂಡಿತ ಇದೆ. ಹಾಗಾಗಿ ನಿಧಾನಗತಿ ಆದರೂ ಕೂಡ ಅತ್ಯಂತ ದೀರ್ಘಕಾಲಿಕವಾದ ಆಳವಾದಂತಹ ಮಹಾಜ್ಞಾನದ ಯೋಗ, ಸುಯೋಗ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇದೆ. ವೃಶ್ಚಿಕ ರಾಶಿಯಿಂದ ಧನುರಾಶಿಯ ಮಧ್ಯಭಾಗದಲ್ಲಿ ನಡೆಯುವ ಅಮಾವಾಸ್ಯೆ ರವಿ ಆತ್ಮಕಾರಕನಾಗಿ, ಹಾಗೆಯೇ ಚಂದ್ರ ಮನಃಕಾರಕನಾಗಿ ಈ ಆತ್ಮನಲ್ಲಿ ಚಂದ್ರನು ವಿಲೀನವಾಗುವಂತಹ ವಿಶಿಷ್ಟವಾದ ದಿನ. ಹಾಗಾಗಿ ಈ ಮನಸ್ಸಿನ ಎಲ್ಲ ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿ, ಲೌಕಿಕವಾದಂತಹ ಚಿಂತನೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿ, ಆತ್ಮ ಜ್ಯೋತಿಯ ಪ್ರಕಾಶನಕ್ಕಾಗಿ, ಆತ್ಮದ ಒಂದು ಪ್ರಭಾವದಲ್ಲಿ ಮನಸ್ಸು ಕರಗುವುದಕ್ಕಾಗಿ ಈ ಒಂದು ಅಮಾವಾಸ್ಯೆಯ ಸಾಧನೆ
ನಿಮ್ಮ ಜೀವನದ ಅತ್ಯಂತ ದೊಡ್ಡ ಸಾಧನೆ ಆಗಬಲ್ಲದು. ಇದೇ ಅಮಾವಾಸ್ಯೆಯನ್ನು ಬಳಸಿ ಅನೇಕರು ತಂತ್ರಕ್ರಮಗಳನ್ನು ಮಾಟಮಂತ್ರಾದಿಗಳನ್ನು ಸಾಧಿಸುವಿಕೆ ಹೊರಡ್ತಾರೆ. ಅದು ಶಾಶ್ವತವಲ್ಲದ ಮತ್ತು ಯಾವುದೇ ರೀತಿಯಾದ ಉನ್ನತಿದಾಯಕವಲ್ಲದ ಸಾಧನೆ ಆಗಬಲ್ಲದು. ಆದರೆ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ಮಾತೃ ನಮಸ್ಕಾರ ಪಿತೃ ನಮಸ್ಕಾರದೊಂದಿಗೆ ಸುಸಂಸ್ಕಾರಯುಕ್ತವಾದ ಅಧ್ಯಾತ್ಮ ಸಾಧನೆ ಆತ್ಮಚಿಂತನೆಯನ್ನು ಮಾಡಿದವರಿಗೆ ಖಂಡಿತವಾಗಿಯೂ ಆತ್ಮ ಪ್ರಕಾಶನಗೊಳ್ಳುವ ಮೂಲಕ ಅನೇಕ ಜನ್ಮದ ಸುಫಲಗಳು ಖಂಡಿತವಾಗಿಯೂ ಲಭ್ಯವಾಗುವುದರಲ್ಲಿ ಸಂದೇಹವೇ ಇಲ್ಲ. ಆದ್ದರಿಂದ ವೃಶ್ಚಿಕ ರಾಶಿ ಸಂಜಾತರು ಅಧ್ಯಾತ್ಮ ಚಿಂತನೆಯತ್ತ ಹೆಚ್ಚಿನ ಗಮನ ಕೊಟ್ಟರೆ ತಾಯಿ, ತಂದೆ, ಗುರು, ಗಣಪತಿ, ಕುಲದೇವರ ಆರಾಧನೆಯನ್ನು ಮಾಡ್ತಾ ನಿರಂತರವಾದ ಶುದ್ಧ ಭಾವನೆಯೊಂದಿಗಿರುವಂತಹ ಸಂಸ್ಕಾರಯುಕ್ತವಾದಂತಹ ಪದ ಬಳಕೆ ಮಾಡ್ತಕ್ಕಂತಹ ಚಿಂತಕರಿಗೆ ಮತ್ತು ಇನ್ನು ಅನೇಕ ರೀತಿಯಲ್ಲಿ ನಿರಂತರ ಕ್ರಿಯಾಶೀಲರಾಗಿರುವ ರಜೋಗುಣಯುಕ್ತರಿಗೆ ಅತ್ಯುತ್ತಮ ಫಲ ಲಭ್ಯ. ಕ್ರಿಯಾಶೀಲತೆ ಅತಿಯಾದಾಗ ಸ್ವಾಭಾವಿಕವಾಗಿ ಸಿಟ್ಟು, ಅಳು, ಬೇಸರ, ಕೋಪ ಎಲ್ಲ ಉಂಟಾಗ್ತದೆ. ಆ ರಜೋಗುಣದ ಪ್ರಭಾವದಿಂದ ನಿಸ್ವಾರ್ಥತೆಯ ಮೂಲಕವಾಗಿ ಆ ಒಂದು ಸಾಧನೆಯನ್ನು ಮಾಡ್ತಾ ಬಂದರೆ ರಜೋಗುಣದ ಅತ್ಯಂತ ಆಧಿಕ್ಯತೆ ಆಗದೆ ಸಿಟ್ಟು ಇತ್ಯಾದಿಗಳನ್ನು ಮಾಡದೇ ಇರುವಂತಹ ನಿರ್ಧಾರಾತ್ಮಕವಾದಂತಹ ಬುದ್ಧಿ ಆ ಬಳಕೆ ನಿಮ್ಮಲ್ಲಿ ಆದಾಗ ಸಂಪೂರ್ಣವಾಗಿ ಕ್ರಿಯಾಶೀಲತೆಯ ಸಂಪೂರ್ಣ ಫಲ ನಿಮ್ಮ ಶ್ರಮಕ್ಕೆ ಸಂಪೂರ್ಣ ಉತ್ತಮ ಫಲ ಲಭ್ಯವಾಗಬಲ್ಲದು. ಇನ್ನು 6ನೇ ಮನೆಯ ಅಧಿಪತಿಯಾದ ಕುಜನೇ ಇಲ್ಲಿ ಆಗಿರುವುದರಿಂದಾಗಿ ಇವನು ಸ್ವಾಭಾವಿಕವಾಗಿ ಶತ್ರು ನಿಗ್ರಹವನ್ನು ಮಾಡ್ತಕ್ಕಂತಹ ಯೋಗವನ್ನು ಹೊಂದಿದ್ದಾರೆ. ಶನೇಶ್ವರನಿಂದ ವಿದೇಶಿ ಯೋಗ, ಆಳವಾದ ಜ್ಞಾನ ಯೋಗ. ಅದೇ ರೀತಿಯಾಗಿ ಅನೇಕರಿಗೆ ಆ ಶನೇಶ್ವರನಿಂದ ತೊಂದರೆ ಆದಲ್ಲಿ ಆಂಜನೇಯನ ಆರಾಧನೆಯನ್ನು ಹೆಚ್ಚಿನ ರೀತಿಯಲ್ಲಿ ಮಾಡೋದು ಒಳ್ಳೆಯದು. ಜಾತಕ ಪರಿಶೀಲನೆ, ಪ್ರಶ್ನೆ ಮಾರ್ಗದ ಅಗತ್ಯ. ಅದೇ ರೀತಿಯಾಗಿ ಸಪ್ತಮಾಧಿಪತಿಯಾದಂತಹ ಶುಕ್ರನು ಇಲ್ಲೇ ಇರುವುದರಿಂದ ಅನೇಕರಿಗೆ ಪ್ರೇಮ ವಿವಾಹ ಯೋಗ, ಅತಿಯಾಗಿಯೂ ಗಂಡ ಮತ್ತು ಹೆಂಡತಿಯಲ್ಲಿ ಅತಿಯಾದ ಉತ್ತಮ ಸಾಮರಸ್ಯತೆ ಕಂಡು ಬಂದರೂ ಕೂಡ ಕುಜನ ಒಂದು ವೈಶಿಷ್ಟ್ಯತೆಯಿಂದ ಗಂಡ ಹೆಂಡತಿಯಲ್ಲಿ ಜಗಳ ಇತ್ಯಾದಿಗಳನ್ನು ಮಾಡುವಂತಹ ಸ್ವಭಾವ ಇದ್ದಲ್ಲಿ, ಸಿಟ್ಟನ್ನು ಮಾಡುವ ಸ್ವಭಾವ ಇದ್ದಲ್ಲಿ ಅತ್ಯುತ್ತಮವಾದ ಸಮಯವನ್ನು ಜೀವನದಲ್ಲಿ ನೀವು ಉತ್ತಮವಾಗಿ ಕಳೆಯದೆ ಸಂಪೂರ್ಣವಾಗಿ ಕೆಟ್ಟ ಕಷ್ಟದ ಅನುಭವದ ಜೊತೆಗೆ ಕೆಟ್ಟ ಸಮಯವನ್ನಾಗಿ ಪರಿವರ್ತಿಸಿ ನೀವೇ ಪರಿವರ್ತನೆ ಮಾಡ್ಕೊಂಡು ಬಿಡ್ತೀರಾ. ಇದರಿಂದಾಗಿ ಗಂಡ ಹೆಂಡತಿಯಲ್ಲಿ ಸಾಮರಸ್ಯತೆ ಕಡಿಮೆಯಾಗಿ ಜೀವನ ವ್ಯರ್ಥವಾಗುವಂಥ ಲಕ್ಷಣಗಳಿವೆ. ಆದ್ದರಿಂದ ಅತಿ ಹೆಚ್ಚಿನದಾಗಿ ಪರಸ್ಪರ ಅನ್ಯೋನ್ಯವಾಗಿರುವಂತಹ ಚಿಂತನೆಯನ್ನು ಸಿಟ್ಟಿನಿಂದ ದೂರ ಬಂದು ಇಬ್ಬರು ನಿಸ್ವಾರ್ಥವಾಗಿ ಯಾವುದೇ ಅಹಂಕಾರವಿಲ್ಲದೆ ಪರಸ್ಪರ ವಿಚಾರ ವಿನಿಮಯಗಳನ್ನು ಮಾಡಿಕೊಂಡಾಗ ಯಾವುದೇ ಸ್ವಾರ್ಥವಿಲ್ಲದ ವಿಚಾರ ವಿನಿಮಯ ಗಂಡ ಹೆಂಡತಿಯರಲ್ಲಿ ಅತ್ಯುತ್ತಮವಾದಂತಹ ಜೀವನ ಸಾರ್ಥಕ್ಯಕ್ಕೆ ಉತ್ತಮವಾದ ಬುನಾದಿ ಹಾಕಿಕೊಡಬಲ್ಲದ್ದು ಈ ಒಂದು ಗ್ರಹಸ್ಥಿತಿ. ಇನ್ನು ಅಷ್ಟಮದಲ್ಲಿ ಗುರು ಬಂದಿದ್ದಾನೆ. ದೈವ ಬಲ ಬೇಕು, ಗುರುವಿನ ಅನುಗ್ರಹ ಬೇಕು, ಗುರುವಿನ ಆರಾಧನೆ ಬೇಕು, ಗುರು ಹಿರಿಯರ ಮಾರ್ಗದರ್ಶನದ ಅಗತ್ಯ ಇದೆ. ಹಾಗಾಗಿ ಇಷ್ಟೊಂದು ವೈಶಿಷ್ಟ್ಯತೆಯ ಮಧ್ಯದಲ್ಲೂ ಕೂಡ ಗುರುವ ಅಷ್ಟಮದಲ್ಲಿ ಅಸ್ಥಾನಕ್ಕೆ ಪ್ರವೇಶ ಮಾಡಿದರೂ ಕೂಡ ಈ ಒಂದು ರಾಶಿಯ ಅಧಿಪತಿಯಾದ ಕುಜನು ಈ ದ್ವಿತೀಯಕ್ಕೆ ಬಂದು ಗುರುವಿನ ಮನೆಗೆ ಬಂದು ಗುರುವಿನ ನೇರ ದೃಷ್ಟಿ ಸಿಗುವುದರಿಂದ ಅತಿ ಸುಲಭವಾಗಿ ಒಳ್ಳೆಯವರ ಮಾರ್ಗದರ್ಶನ ಲಭ್ಯ ಇದೆ, ಒಳ್ಳೆಯ ಚಿಂತನೆಯ ಅವಕಾಶಗಳು ಲಭ್ಯ ಇವೆ. ನಿಮ್ಮ ಮನಸ್ಸು ಅದಕ್ಕೆ ಸಂಪೂರ್ಣವಾಗಿ ತಯಾರಿ ಮಾಡಿಕೊಳ್ಳಬೇಕು ಅಷ್ಟೇ. ಹಾಗಾಗಿ ದೈವ ಬಲ ನಿಮ್ಮನ್ನು ಅಷ್ಟಮದಲ್ಲಿ ಗುರುಸ್ಥಾನದಲ್ಲಿದ್ದರೂ ಕೂಡ, ಗುರುಬಲವೇ ಇಲ್ಲದಿದ್ದರೂ ಕೂಡ ನಿಮ್ಮ ಅಧ್ಯಾತ್ಮ ಸಾಧನೆ, ಸಂತೋಷಯುಕ್ತವಾದ ಮನಸ್ಸು ಗುರುಬಲವನ್ನು ಹೆಚ್ಚಿಗೆ ಮಾಡುವ ಸಂಪೂರ್ಣ ಯೋಗವನ್ನು ಈ ಒಂದು ಕುಜನ ಧನು ಮಾಸದಲ್ಲಿ ಆ ಧನು ರಾಶಿಯನ್ನು ಪ್ರವೇಶ ಮಾಡುವುದರಿಂದ ಲಭ್ಯವಾಗುತ್ತೆ. ಹಾಗಾಗಿ ಧನುರ್ಮಾಸ ಆಚರಣೆಯನ್ನು ಭಕ್ತಿಯುಕ್ತವಾಗಿ ಮಾಡಿರಿ, ಒಳ್ಳೆಯದಾಗತ್ತೆ. ಇನ್ನು ಭಾಗ್ಯದಲ್ಲಿ ಇದ್ದಂತಹ ಗುರು ಏನಿದ್ದಾನೆ ಸ್ವಾಭಾವಿಕವಾಗಿ ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಹಣಕಾಸಿನ ಅತ್ಯುತ್ತಮವಾದ ಫಲ ಇತ್ಯಾದಿಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿ ಕಂಡು ಬರ್ತದೆ. ಇಲ್ಲಿ ಒಂದು ಗಮನ ಕೊಡುವಂಥದ್ದು, ಈ ಬುಧನು ಈ ಏಕಾದಶಿ ಅಧಿಪತಿಯಾಗಿ ಮತ್ತು ಈ ಭಾಗ್ಯಾಧಿಪತಿಯಾಗಿ ವ್ಯಯಕ್ಕೂ ಹೋಗ್ತಾ ಇದ್ದಾನೆ ಮತ್ತು ರಾಶಿಗೂ ಬರ್ತಾ ಇದ್ದಾನೆ. ಕುಲದೇವತಾ ಅನುಗ್ರಹದಲ್ಲಿ ಇಲ್ಲ ಕೊರತೆ ಕಾಣುತ್ತೆ, ಮತ್ತೆ ಸರಿ ಆಗ್ತದೆ. ಅಂದರೆ ಕುಲದೇವತಾ ಆರಾಧನೆ ಮಾಡದಿದ್ರು ಖಂಡಿತವಾಗಿ ಸ್ವಲ್ಪ ಕುಲದೇವರ ಆರಾಧನೆ ಮಾಡಿ. ಲಾಭಾಂಶದಲ್ಲಿ ಬಂತು ಅಂತ ಅನ್ಸುತ್ತೆ, ಮತ್ತೆ ಖಾಲಿ ಆಗುತ್ತೆ. ಈ ರೀತಿಯಾದ ಯೋಗಗಳು ಕಂಡು ಬರುವುದರಿಂದಾಗಿ ಆಂಜನೇಯನ ಆರಾಧನೆ ಮಾಡುವ ಅಗತ್ಯ ಇದೆ. ನಿಶ್ಚಯಾತ್ಮಿಕ ಬುದ್ಧಿ, ಒಮ್ಮೆ ಬುದ್ಧಿ ಒಂದು ನಿರ್ಧಾರವನ್ನು ಮಾಡುವುದು ಅದು ಬೇಡ ಅಂತ ತೆಗೆದುಕೊಳ್ಳುವಂಥದ್ದು, ಇಂಥ ಲಕ್ಷಣಗಳು ಕೂಡ ಬುಧಗ್ರಹದಿಂದ ಉಂಟಾಗುತ್ತೆ. ಯಾವ 14 ದಿನ ತುಲಾ ರಾಶಿಯಲ್ಲಿ
ಬುಧಸ್ಥಿತನಾಗಿರುವಾಗ ಪ್ರಬಲವಾದ ಆಂಜನೇಯನ ಆರಾಧನೆ, ನಿಶ್ಚಯತ್ವಕ್ಕೆ ಯಾವುದೇ ಪ್ರಬಲವಾದ ನಿರ್ಧಾರವನ್ನು ಆ ಸಮಯದಲ್ಲಿ ತೆಗೆದುಕೊಳ್ಳದೇ ಇರುವುದೇ ಒಳ್ಳೆಯದು. ಆಂಜನೇಯನ ಆರಾಧನೆ ಬೇಕು. ಹಾಗಾಗಿ ಈ ಒಂದು ಬುಧ ಗ್ರಹ ಈ ಭಾಗ್ಯಾಧಿಪತಿ ಆಗಿರುವುದರಿಂದಾಗಿ, ಅಷ್ಟಮಾಧಿಪತಿ ಆಗಿರುವುದರಿಂದಾಗಿ ಮತ್ತು ಇಲ್ಲಿ ಏಕಾದಶಾಧಿಪತಿ ಆಗಿರುವುದರಿಂದಾಗಿ ಅಷ್ಟಮ ಸ್ಥಾನದ ಬುಧ ವ್ಯಯದಲ್ಲಿ ಹೋಗುವುದು ಒಳ್ಳೆಯದು ಕೂಡ ಹೌದು, ರಾಶಿಗೆ ಬರುವುದು ಕೂಡ ಒಳ್ಳೆಯದು ಏಕಾದಶಾಧಿಪತಿ ಆಗಿದ್ದರಿಂದ. ಹಾಗಾಗಿ ಬುಧ ವಾಕಾರಕನಾಗಿದ್ದರಿಂದ ನಿಮ್ಮ ಬಾಯಿಯಲ್ಲಿ ಸಾಯುವ ವಿಚಾರ ಬರಬಾರ್ದು. ನೀವು ಸಾಯಿ ಅಂತ ಮತ್ತೊಬ್ಬರಿಗೆ ಬೈಬಾರ್ದು. ನಾವು ಕೂಡ ಸಾಯ್ತೇನೆ ಅಂತ ಸಿಟ್ಟಿನಿಂದ ಮಾತಾಡಬಾರ್ದು. ಸಂಪೂರ್ಣ ವ್ಯರ್ಥ. ಹಾಲಿಗೆ ವಿಷ ಬೆರೆಸಿದಷ್ಟೇ ಫಲ. ಆದ್ದರಿಂದ ಅಂತಹ ಮಾತುಗಳನ್ನು ಆಡಬೇಡಿ. ಇನ್ನು ಈ ಒಂದು ರಾಶಿಯಿಂದ ಅಷ್ಟಮದಿಂದ ಭಾಗ್ಯದಲ್ಲಿ ಗುರು, ಹಾಗೆಯೇ ದಶಮದಲ್ಲಿ ಕೇತು, ಅನೇಕ ವಿಘ್ನಗಳು ಇರುವುದರಿಂದ ಕೆಲವರಿಗೆ ಜಾಬಿಂದ ಹೊರಬರುವ ಯೋಗ ಇದ್ದರೂ ಕೂಡ ರವಿ ದಶಮಾಧಿಪತಿಯಾಗಿ ರಾಶಿಯಲ್ಲಿಯೂ ಮತ್ತು ದ್ವಿತೀಯದಲ್ಲಿ ರಾಷ್ಟ್ರಾಧಿಪತಿಯ ಜೊತೆಗಿರುವುದರಿಂದ ಪಿತೃವರ್ಗದ ಅನುಗ್ರಹದಿಂದ, ಈಶ್ವರಾನುಗ್ರಹ ಮತ್ತು ದುರ್ಗಿಯ ಆರಾಧನೆಯ ಫಲವಾಗಿ ಉತ್ತಮ ಉದ್ಯೋಗ ಲಭ್ಯವಾಗುವಂಥ ಲಕ್ಷಣ ಇದೆ. ಹಾಗಾಗಿ ಅದನ್ನು ಮಾಡಿ ಪಿತೃವರ್ಗದಲ್ಲಿ ಉತ್ತಮವಾಗಿರಿ. ಗಣಪತಿಗೆ ಕಡಲೆಕಾಳು ನೈವೇದ್ಯ ಇತ್ಯಾದಿಗಳನ್ನು ಕೊಡುವ ಮೂಲಕವಾಗಿ ಅತ್ಯುತ್ತಮವಾದ ಫಲವನ್ನು ನೀವು ಪಡಲಿಕ್ಕೆ ಅವಕಾಶ ಇದೆ. ಸಮಯಕ್ಕೆ ಸರಿಯಾದ ಊಟವನ್ನು ಸರಿಯಾಗಿ ಮಾಡಿ ಅತ್ಯುತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು. ರೋಗಸ್ಥಾನದ ಅಧಿಪತಿಯು ಕುಜನೇ ಆಗಿರುವುದರಿಂದ ಕೇತುವು ಹೊಟ್ಟೆಯ ಭಾಗದಲ್ಲಿರುವುದರಿಂದಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವುದು ಅತ್ಯಂತ ಅನಿವಾರ್ಯ ಕೂಡ. ಏಕಾದಶಾಧಿಪತಿ ಅಂತ ಬುಧ ಶುಕ್ರ ಯುತಿಯನ್ನು ಹೊಂದು ಮತ್ತು ಈ ರೀತಿಯಾಗಿ ಬಂದಿರುವುದರಿಂದ ಲಾಭಾಂಶದ ಬಗ್ಗೆ ಬಹಳ ಚಿಂತನೆಯನ್ನು ಮಾಡ್ಕೋಬೇಕು. ಆಂಜನೇಯನ ಆರಾಧನೆ, ದುರ್ಗಿಯ ಆರಾಧನೆ ಅತ್ಯಂತ ಪ್ರಮುಖವಾಗಿ ಕಾಣುತ್ತೆ. ಹಾಗಾಗಿ ಈ ಒಂದು ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕ ಅವರ ಜೀವನ ಸುಗಮವಾಗಲಿ, ಅನೇಕ ಚಿಂತನೆಗಳು ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗುವಂಥ ಮಹಾಯೋಗವನ್ನು ನೀವು ಕಲ್ಪಿಸಿಕೊಡ್ತೀರಾ, ಶೇರ್ ಮಾಡಿ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ನಿಮ್ಮ ಉತ್ತಮವಾದ ಕಾಮೆಂಟ್ಗಳನ್ನು ಕೂಡ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತಹ 10 ಜನರಿಗೆ ಉಪಯೋಗವಾಗುವಂತಹ ಒಂದು ನಿಮ್ಮ ಕಾಮೆಂಟ್ ಸಮಯ 1000 ಜನರಿಗೆ ಉಪಯೋಗವಾಗುವಂತಿರಲಿ ಅನ್ನೋದು ನನ್ನ ವಿನಂತಿ, ಸಲಹೆ ಅಲ್ಲ. ಯಾಕೆಂದರೆ ಸಲಹೆ ಕೊಡುವವರು 1000, ಸಹಕರಿಸುವವರು ವಿರಳ. ಆದ್ದರಿಂದ ಮಿತ್ರರೇ, ದಯವಿಟ್ಟು ನಾವು ಹೇಳ್ತಾ ಇರುವಂಥದ್ದು ಕೇವಲ ಎಲ್ಲರಿಗೂ ಒಳಿತಾಗಲಿ ಎನ್ನುವಂಥದ್ದು ನಮ್ಮ ಜ್ಯೋತಿಷ ಶಾಸ್ತ್ರ ಆಧಾರವಾಗಿಟ್ಟುಕೊಂಡು ನಿಮಗೆ ಮಾರ್ಗದರ್ಶನವನ್ನು ಯಥಾಶಕ್ತಿಯಾಗಿ ಗುರುವಿನ ಪಿತೃವಿನ ಅನುಗ್ರಹದಂತೆ ಸ್ವಾಭಾವಿಕವಾಗಿ ಮಾಡ್ತಾ ಇರುವಂಥದ್ದು. ಕಾರ್ತಿಕ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ನಳಿನಿ ಗುರುಸ್ವಾಮಿ. ನಮಸ್ತೆ ನಳಿನಿ ಗುರುಸ್ವಾಮಿಯವರೇ, ನಿಮ್ಮ ಈ ಒಂದು ಅನಿಸಿಕೆಯ ಕಾಮೆಂಟ್ ಲಕ್ಕಿ ಕಾಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ. ನೀವು ಏನು ಹೇಳಿದ್ದೀರಾ ಅಂತಂದರೆ, ನಾನು ಯಾರನ್ನೂ ದ್ವೇಷಿಸುತ್ತಿಲ್ಲ, ಆದರೆ ಜನರೇ ನನ್ನಿಂದ ದೂರ ಸರಿಯುತ್ತಿದ್ದಾರೆ. ಸ್ವಾಭಾವಿಕ ಅಲ್ಲವೇ? ಇದು ಅತ್ಯುತ್ತಮವಾದ ಕಾಮೆಂಟ್ ಅಂತ ನಾವು ಈ ಕಾರ್ತಿಕ ಮಾಸದಲ್ಲಿ ನಮಗೆ ಬಂದ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಆಯ್ಕೆ ಮಾಡಿದ ಕಾರಣ ಈ ಒಂದು ಉತ್ತರಕ್ಕಾಗಿ. ಯಾವ ಉತ್ತರ ಇದಕ್ಕೆ ಅಂತಂದರೆ, ನಳಿನಿ ಗುರುಸ್ವಾಮಿಯವರೇ, ನಿಮ್ಮ ಪ್ರಶ್ನೆ ನಿಮಗೊಂದೇ ಅಲ್ಲದೆ ಅನೇಕರಿಗೆ ಉತ್ತರ ನೀಡಬಲ್ಲದು. ಹೇಗೆ ಅಂದರೆ, ನೀವು ಯಾರನ್ನೂ ದ್ವೇಷ ಮಾಡುತ್ತಿಲ್ಲ. ದಿಸ್ ಇಸ್ ಕಾಲ್ಡ್ ಗುಡ್ ಕ್ವಾಲಿಟಿ. ಇದು ಅತ್ಯುತ್ತಮವಾದಂತಹ ಮನಸ್ಥಿತಿಯ ಪ್ರತೀಕ. ನಿಮ್ಮಿಂದಲೇ ಜನರು ದೂರ ಸರಿಯುತ್ತಿದ್ದಾರೆ. ಹೌದು, ಯಾಕೆ ದೂರ ಸರಿಯುತ್ತಿದ್ದರೆ, ತಪ್ಪೋ ಅಥವಾ ಸರಿಯೋ ಅಂತ ಚಿಂತನೆಯನ್ನು ಮಾಡಿದಾಗ, ನಿಮ್ಮ ಹತ್ತಿರ ಬಂದು ದೂರ ಸರಿಯುತ್ತಿರುವ ಜನರು ಯಾರೂ ಕೂಡ ನೀವು ದ್ವೇಷ ಮಾಡದೇ ಇರುವ ನಿಮ್ಮ ಮನಸ್ಥಿತಿಯನ್ನು ಸಹಿಸುತ್ತಿಲ್ಲ. ಹಾಗಾಗಿ ದ್ವೇಷ ಮಾಡುವ ಮನಸ್ಥಿತಿ ಉಳ್ಳವರು ನೀವು ದ್ವೇಷ ಮಾಡುವುದಿಲ್ಲ ಎನ್ನುವುದೇ ಅವರಿಗೆ ಸಮಸ್ಯೆ. ಹಾಗಾಗಿ ಅವರು ದೂರ ಸರಿಯುತ್ತಾರೆ. ಒಂದು ಘಟನೆ ನೆನಪಾಗತ್ತೆ. ಯಾವತ್ತೂ ಕೂಡ ವ್ಯಕ್ತಿ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡಿ ತನ್ನ ಬುದ್ಧಿಮತ್ತೆಯನ್ನು ಬಳಸ್ತಾನೆ. ನಾವು ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಾಗ ಒಬ್ಬ ನಮ್ಮ ಅತ್ಯಂತ ಆತ್ಮೀಯ ವಿದ್ಯಾರ್ಥಿಯೊಬ್ಬ ತುಂಬ ನಾಟಿಯಾಗಿದ್ದ. ಅವನು ಏನು ಮಾಡ್ದ ಅಂತಂದರೆ, ಕ್ಲಾಸಿಗೆ ನಾವು ಎಂಟ್ರಿ ಆಗುವ ಸಮಯದಲ್ಲಿ ಫ್ರಂಟ್ ಬೆಂಚಿಗೆ ಬಂದು ಲಾಸ್ಟ್ ಬೆಂಚಿನ ಹುಡುಗ ಬಂದು ಒಬ್ಬರಿಗೆ ಹೊಡಿತಾ ಇದ್ದ. ನಾನು ಎಂಟ್ರಿ ಆದ ತಕ್ಷಣ ಅವನು ಹಿಂದೆ ತನ್ನ ಪ್ಲೇಸಿಗೆ ಹೋಗಿ ನೇರವಾಗಿ ನಿಂತ್ಕೊಂಡು, ಸರ್ ನೋಡಿ ಸರ್, ಹಿ ಈಸ್ ಬೀಟಿಂಗ್ ಫಾರ್ ಮೀ ಅಂತ ಹೇಳ್ದ. ಅಂದರೆ ಎದುರುಗಡೆ ಬೆಂಚನ್ನು ಬಂದು ಹೊಡೆದಿದ್ದಾನೆ ಅಂತ ನನಗೆ ಕಂಪ್ಲೇಂಟ್ ರೀತಿಯಲ್ಲಿ ಮಾತಾಡ್ದ. ಆ್ಯಕ್ಚುಲಿ ಅವನು ಎದುರುಗಡೆ ಬೆಂಚನ್ನು ಕೂತಲ್ಲೇ ಇದ್ದ. ಅವನಿಗೆ ಏನಾದರೂ ನಾನು ಬೈದ್ಬಿಟ್ರೆ ಅನ್ನುವಂತಹ ಚಿಂತನೆಯಲ್ಲಿ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯಲ್ಲಿ ಅವನೇನು ಮಾಡ್ದ, ಹೀಗೆ ಹೇಳ್ದ. ನಾನು ಬೈಯೋದಿಲ್ಲ, ಹೊಡೆಯೋದಿಲ್ಲ ಅನ್ನುವ ಸತ್ಯ ಅವನಿಗೆ ಗೊತ್ತಿತ್ತು ಕೂಡ.
ಆದರೆ ನನಗೆ ಕೊಡುವ ಗೌರವ, ಆತ್ಮೀಯತೆ, ಪ್ರೀತಿ ಅದಿದ್ದೇ ಇತ್ತು. ಹಾಗಾಗಿ ಅವನು ಈ ಒಂದು ಸಮರ್ಥನೆಯನ್ನು ಮಾಡಿಕೊಂಡ. ನೆಕ್ಸ್ಟ್ ನಂತರದಲ್ಲಿ ನಾನೊಂದು ಪ್ರಶ್ನೆ ಕೇಳಿದೆ ಅವನಿಗೆ, ನಿನ್ನ ಬೆಂಚಿನಲ್ಲಿ ನಿನ್ನ ಪಕ್ಕಕ್ಕೆ ಕೂತಿದ್ದಾನಲ್ಲ ಆ ವ್ಯಕ್ತಿ, ಅವನು ತುಂಬ ಸೈಲೆಂಟ್ ಪರ್ಸನ್ ಇದ್ದ. ಅವನು ಬಂದು ನಿನಗೆ ಹೊಡೆಯೋದು, ಅವನು ನಿನಗೆ ಹೊಡೆಯೋದಿಲ್ಲ, ಎದುರುಗಡೆ ಬೆಂಚ್ನವ್ರು ಮಾತ್ರ ಹೊಡಿತಾರ ನಿನಗೆ ಬಂದು ಅಂತ ಪ್ರಶ್ನೆ ಮಾಡಿದೆ. ಆಗ ನಗ್ತಾ ಅವನು ಹೇಳ್ದ, ಸರ್ ತುಂಬ ಬಾರಿ ಟ್ರೈ ಮಾಡಿದ್ದೀನಿ ಸರ್ ಈ ವ್ಯಕ್ತಿಗೆ, ಪ್ರತಿ ಸರಿ ನಾನು ಏನೇ ಕೆಣಕಿದ್ರು ಕೂಡ ಅವನು ರಿಯಾಕ್ಷನ್ನೇ ಮಾಡಲ್ಲ ಸರ್, ಅವನಷ್ಟಕ್ಕೆ ಅವನು ಉತ್ತರ ಕೊಟ್ಬಿಡ್ತಾನೆ, ಹಾಗಾಗಿ ನಾನು ಮುಂದಿನ ಬೆಂಚಿಗೆ ಹೋಗಿದ್ದೆ ಅಂತ ಅಂದ. ಅಂದರೆ ಪ್ರತಿಕ್ರಿಯೆ ಎನ್ನುವುದನ್ನು ಬಯಸಿದಂಥವರು, ದ್ವೇಷದ ಪ್ರತಿಕ್ರಿಯೆಯನ್ನು ಬಯಸುವವರು ನಿಮ್ಮಿಂದ ದೂರ ಆಗುವುದು ಸ್ವಾಭಾವಿಕ. ಹಾಗಾಗಿ ನಾವು ಯಾರನ್ನೂ ದ್ವೇಷಿಸದೇ ಇದ್ದಾಗ ದ್ವೇಷಿಸುವ ಮನಸ್ಥಿತಿಯವರು ನಮ್ಮಿಂದ ದೂರ ಆಗ್ತಾರೆ. ಇದು ನಿತ್ಯ ಸತ್ಯ. ಧನ್ಯವಾದಗಳು ನಳಿನಿ ಗುರುಸ್ವಾಮಿಯವರೇ ಈ ಒಂದು ಅತ್ಯುತ್ತಮವಾದ ಕಾಮೆಂಟಿಗಾಗಿ. ಇಂತಹ ಅನೇಕ ವಿಷಯಗಳನ್ನು ಹೊಂದಿದಂತಹ ನಿಮ್ಮ ಯಾವುದೇ ಎಲ್ಲ ಶ್ರೋತೃಗಳಿಗೂ ಕೂಡ ನಾನು ಹೇಳುವಂಥದ್ದು, ಎಲ್ಲರೂ ಕೂಡ ಉತ್ತಮವಾದ ಕಾಮೆಂಟನ್ನು ಮಾಡುವ ಮೂಲಕವಾಗಿ ನಮ್ಮ ಚಾನಲ್ನಲ್ಲಿ ಲಕ್ಕಿ ಕಾಮೆಂಟಿಗೆ ಸೆಲೆಕ್ಷನ್ ಆಗಿ ಅಂತೇಳಿ ತಮ್ಮಲ್ಲಿ ನಾನು ಆತ್ಮೀಯ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡುವಲ್ಲಿ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅನೇಕರಿಗೆ ಮಾನಸಿಕವಾಗಿ, ಬೌದ್ಧಿಕವಾಗಿ ನಿರ್ಣಯಾತ್ಮಕ ಶಕ್ತಿ ಇರ್ಬೋದು, ಮನೋಬಲದ ಆ ಒಂದು ಪ್ರಾಬಲ್ಯತೆಯನ್ನು ಮಾಡಿಕೊಳ್ಳಲಿಕ್ಕೆ ನಮ್ಮ ವಿಡಿಯೋ ಸ್ವಲ್ಪವಾದರೂ ಸಹಾಯ ಆದರೆ ಅದೇ ನಮಗೆ ಧನ್ಯತಾ ಭಾವ. ನಿಮ್ಮ ಜೀವನ ಕೂಡ ಸಾರ್ಥಕವಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು ಮಿತ್ರರೇ.